ಹಾಯ್ ಆಲ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಮಂಡೇ ಮಾರ್ನಿಂಗ್ ಮಿನಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಎದ್ದು ಫ್ರೆಶ್ ಆಗಿ ಕುಕ್ಕರಲ್ಲಿ ಏನಾದರೂ ಬೇಯಿಸ್ಕೊಳ್ಳೋದಕ್ಕಿದ್ರೆ ಬೇಯೋದಕ್ಕಿಡ್ತೀನಿ. ಯಾಕೆ ಅಂದರೆ ಕುಕ್ಕರ್ ತಣ್ಣಗಾಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ವಾ. ಇವತ್ತು ನಾನಿಲ್ಲಿ ಅವರೆಕಾಳು ತಾಳಿಪಟ್ಟು ಅಥವಾ ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗಾಗಿ ಹಿಚ್ಕಿದ ಅವರೆಕಾಳಿಗೆ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಸೇರಿಸಿ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಕುಕ್ಕರ್ ವಿಷಲಾಗಿ ತಣ್ಣಗಾಗಲಿ, ಅಷ್ಟರಲ್ಲಿ ನಮಗೆ ಕುಡಿಯೋದಕ್ಕೆ ಬಿಸಿ ನೀರನ್ನ ಕಾಯಿಸ್ಕೋತೀನಿ. ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಬಿಸಿನೀರು ಕುಡಿಯೋದು ನನ್ನ ತುಂಬ ವರ್ಷಗಳ ಅಭ್ಯಾಸ. ಜೊತೆಗೆ ಸ್ವಲ್ಪ ಲೆಮನ್ನು. ನನ್ನ ಹಸ್ಬೆಂಡ್ಗೂ ಬಿಸಿನೀರು ಕೊಟ್ಟು ನಾನು ಸಮಾಧಾನವಾಗಿ ನನ್ನ ಮಿಂಟೂಸ್ನೆಲ್ಲ ನೋಡಿಕೊಂಡು, ನನ್ನ ಗಿಡಗಳು ನೋಡಿಕೊಂಡು, ಮಾರ್ನಿಂಗ್ ನನಗೆ ಅಂತ ಒಂದು 5 to 10 ಮಿನಿಟ್ಸ್ ಕೊಟ್ಕೊಂಡು ಬಿಸಿನೀರು ಕುಡಿತಾ ಎಂಜಾಯ್ ಮಾಡಿ, ಹಾಗೆ ನಮ್ಮ ಸೋನುಗೂ ಕೂಡ ಫುಡ್ ಹಾಕಿ ಅವಳನ್ನೂ ಕೂಡ ಮಾತಾಡಿಸ್ಕೊಂಡು ಮತ್ತೆ ಬ್ಯಾಕ್ ಟು ಕಿಚನ್ಗೆ ಬರ್ತೀನಿ. ಮಸಾಲೆ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ತುರಿದಿರೋಂಥ ಸೋರೆಕಾಯಿ, ಸಬ್ಸಿಗೆ ಸೊಪ್ಪು, 2 ಚಿಕ್ಕದಾಗಿರೋಂಥ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಬೇಯಿಸಿರೋಂಥ ಹಿಚ್ಕಿದ ಅವರೆಕಾಳು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಡಲೆಬೇಳೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಫಸ್ಟು ಇದೆಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ 2 ಬಟ್ಲು ರಾಗಿ ಹಿಟ್ಟು, 1 ಬಟ್ಲು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಡ್ರೈ ಆಗಿಯೇ ಫಸ್ಟು ಕ್ಲೀನಾಗಿ ಕಲಿಸ್ಕೊತೀನಿ. ಯಾಕೆ ಅಂದರೆ ಸೋರೆಕಾಯಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಫಸ್ಟಿಗೆ ನೀರು ಹಾಕ್ಬಿಟ್ರೆ ತೆಳು ಆಗಿಬಿಡುತ್ತೆ. ನೋಡಿ, ಈ ರೀತಿ ಡ್ರೈ ಆಗಿಯೇ ಕಲಿಸ್ಕೊಂಡ್ಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಕಲಿಸ್ಕೋಬೇಕು. ಹಿಟ್ಟನ್ನು ತುಂಬ ತೆಳುವಾಗಿಯೂ ಕಲಿಸ್ಕೋಬೇಡಿ, ತುಂಬ ಗಟ್ಟಿಗೂ ಕಲಿಸ್ಕೋಬೇಡಿ, ಮೀಡಿಯಮಾಗಿ ಕಲಿಸ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಹೋಳಿಗೆ ಪೇಪರ್ ಅಥವಾ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಆ ಹಿಟ್ಟನ್ನು ಸ್ವಲ್ಪನೇ ಉಂಡೆ ತೊಗೊಂಡು ಕ್ಲೀನಾಗಿ ತಟ್ತಾ ಹೋಗಬೇಕು. ಮಧ್ಯೆ ಕೈನ ಎಣ್ಣೆಯಲ್ಲಿ ಡಿಪ್ ಮಾಡಿಕೊಂಡು ತಟ್ಟಬೇಕು, ಆಗ ಕೈಗೆ ಹಿಟ್ಟು ಅಂಟೋದಿಲ್ಲ. ನೋಡಿ, ಈ ರೀತಿ ಕ್ಲೀನಾಗಿ ತಟ್ಕೊಂಡ್ಮೇಲೆ ಹಂಚು ಕಾದಿದೆ ಅಲ್ವಾ, ಹಂಚಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ನಾವು ತಟ್ಕೊಂಡಿರೋ ಅಂಥ ರೊಟ್ಟಿನ ಇದ್ರ ಮೇಲೆ ಹಾಕ್ಕೋಬೇಕು. ಹೋಳಿಗೆ ಪೇಪರ್ ಸಮೇತ ಹಾಕಿರೋದ್ರಿಂದ ಉರಿನ ಮೀಡಿಯಮಾಗಿ ಇಟ್ಕೋಬೇಕು. ಹೋಳಿಗೆ ಪೇಪರ್ನ ರಿಮೂವ್ ಮಾಡಿದ ಮೇಲೆ ನೀವು ಉರಿನ ಜಾಸ್ತಿ ಮಾಡ್ಕೋಬೋದು. ರೊಟ್ಟಿ ಪೇಪರ್ಗೆ ಎಲ್ಲೂ ಅಂಟ್ಕೊಂಡಿಲ್ಲ. ರೊಟ್ಟಿನ 2 ಸೈಡು ಕ್ಲೀನಾಗಿ ಬೇಯಿಸ್ಕೊಳ್ಳಿ. ನಾನು ಟಿಫನ್ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಮಗ ಕೂಡ ರೆಡಿಯಾಗಿ ಬಂದ. ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಎದ್ದಿದ್ದು, ಹಾಗಾಗಿ ಶೂ ಕೂಡ ಹಾಕ್ಕೊಂಡು ಟಿಫನ್ಗೆ ಬಂದಿದ್ದಾನೆ. ನನ್ನ ಮಗ ಬಾಯ್ ಮಾಡಿಬಿಟ್ಟು ಹೊರಟ ಸ್ಕೂಲಿಗೆ. ನನ್ನ ಮಗ ಸ್ಕೂಲಿಗೆ ಹೊರಟ್ರೆ ನಂದು ಅರ್ಧ ಕೆಲಸ ಮುಗ್ದಾಗೆ. ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು.